ಹೇಳೋದಿಲ್ಲೇನು, ಒಂದು ಸುಂದರ ಕಥೆ ಹೇಳ್ತಾರೆ. ಸಂತರು ಹೆಂಗಿರ್ತಾರ, ಎಷ್ಟು ಅದ್ಭುತವಾಗಿರ್ತಾರೆ. ಏಕನಾಥ ಅಂತಾಗಿ ಹೋದ. ಏಕನಾಥ ಬಹಳ ದೊಡ್ಡ ಸಂತ ಮಹಾರಾಷ್ಟ್ರದಲ್ಲಿ. ಅಷ್ಟೇ ಶುದ್ಧ ಸುಂದರ ಜೀವನ. ಅವನ ಜೀವನದಾಗ ಸಿಟ್ಟಿಗೆದ್ದ ಕ್ಷಣನೇ ಇಲ್ಲ ಅಂತ ಹೇಳ್ತಾರೆ. ಎಂಥ ಅದ್ಭುತ ಇರಬೇಡ. ನಮಗೆ ಹೆಜ್ಜೆ ಹೆಜ್ಜೆಗೆ ತಾಪ ಆಗ್ತದೆ. ಅವನ ಇಡೀ ಜೀವನದಾಗ ಒಮ್ಮೆಯೂ ಸಿಟ್ಟಿಗೆದ್ದಿಲ್ಲ ಅಂತ. ಅದ್ಯಾಂಗ ಎಂಥ ಏಕನಾಥ. ಒಂದು ಸಲ ಮನೆಯೊಳಗ ಶ್ರಾದ್ದ ಮಾಡ್ತಾ ಇದ್ದ. ಅಂದ್ರೆ ಅವರು ಪೂರ್ವಜರನ್ನ ನೆನಪ ಮಾಡಿಕೊಂಡು ಮಾಡುವ ಒಂದು ಹಬ್ಬ. ಏನು ಹಿಂದಕ್ಕಾಗಿ ಹೋಗ್ಯಾರ ಅವ್ರನ್ನೆಲ್ಲ ಬರಮಾಡಿಕೊಂಡು ಅವರ ಹೆಸರಿನಲ್ಲಿ ಆಹಾರ ಅದನ್ನು ತಯಾರ ಮಾಡೋದು, ಅದನ್ನು ಬಲ್ಲವರಿಗೆ ಉಣಿಸೋದು ಅಂತ ಇರ್ತದೆ. ಅದು ಅವ್ರ ಪಿತೃಗಳೇ ಬರ್ತಾರ ಅಂತ ಭಾವ. ಅಂಥದೊಂದು ಹಬ್ಬ ಮನ್ಯಾಗ ಮಾಡಿರ್ತಾನೆ. ಎಲ್ಲ ಅಡಿಗೆ ತಯಾರಾಗಿರ್ತದೆ. ವಾಸನೆ ಹಿಂಗ ಹರುಕೋತದ ಸುತ್ತಮುತ್ತ. ಅವಾಗ ಇವ್ರ ಮನೆ ಹೊರಗೆ 1-2-3 ಹುಡುಗರು ಅವರು ಬಂದು ನಿಂತಿರ್ತಾರೆ. ಆ ವಾಸನ ತಗೋತಿರ್ತಾರೆ. ಚಲೋ ಪದಾರ್ಥ ಮನ್ಯಾಗ ಅದರದ್ದು ತುಪ್ಪಿನಲ್ಲಿ ಮಾಡಿರ್ತಾರೆ. ಆ ವಾಸನೆ ಹೊರಗೆಲ್ಲ ಹರಿತಿರ್ತದ. ಹಿಂಗ ಆ ವಾಸನೆ ಆ ಹುಡುಗರು ತಗೊಂಡು ಆನಂದ ಪಡ್ತಿರ್ತಾರೆ. ಅವ್ರಿಗೆ ತಮ್ಮ ಜೀವನದಾಗ ಅಂಥ ವಾಸನ ನೋಡಿರೋದಿಲ್ಲ. ಅತ್ಯಂತ ಬಡ ಹುಡುಗರು, ಅದು ಊರು ಹೊರಗೆ ಇರುವಂಥ ಹುಡುಗರು. ಅವರನ್ನು ಯಾರು ಹಚ್ಚಿಕೋತಾರೆ? ಸ್ನಾನ ಮಾಡಿದರು ಇಲ್ಲ. ಯಾಕೆ? ನೀರು ಸಿಕ್ಕರೆ ಸ್ನಾನ, ನೀರಿಲ್ಲ. ಇಂಥ ಪ್ರಸಂಗದಲ್ಲಿ ಮೈ ಹೊಲಸ, ಬಟ್ಟೆ ಹೊಲಸ, ಮಕ್ಕಳು ಅಲ್ಲಿ ನಿಂತಾವ, ವಾಸನ ತಗೋತಾ ನಿಂತಾವ. ಇವ ಏಕನಾಥ ನೋಡ್ದ, ನಿಂತ ನೋಡ್ದ. ಆ ಹುಡುಗರು ಏನು ನೋಡ್ತಾ ಇದ್ದು ಅವ್ರು ನೋಡಿದಾಗ ಅವನಿಗೆ ಅನಿಸ್ತು ಹಾಗೆ ಗೊತ್ತಾಗ್ತದೆ. ಏನು ಅನ್ನಿಸ್ತು ಅಂದರೆ, ಇವರೇ ನಮ್ಮ ಪೂರ್ವಜರು, ಈ ರೂಪದಾಗ ಬಂದಾರ. ನನ್ನ ಈ ಪ್ರಸಾದವನ್ನು ಸ್ವೀಕರಿಸಕ್ಕೆ ಬಂದಾರ, ನನ್ನ ಭೋಜನವನ್ನು ಸ್ವೀಕರಿಸಕ್ಕೆ ಬಂದಾರ. ಅವ ಮಾಡಿದ ಭೋಜನ ಉಣ್ಣವ್ರು ಯಾರು? ಊರು ಹಿರಿಯರು ಉಣ್ಣವರಿದ್ರು. ಈಗ ಹುಡುಗರು ಹೋಗಿ ಆ ಹುಡುಗರ ತಾಯಿ ತಂದೆ ಎಲ್ಲರಿಗೆ ಆಮಂತ್ರಣ ಕೊಟ್ಟು ಬಂದ. ನೀವೇ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಿಮಗೆ ಊಟ ಹಾಕಿದರೆ ನಮ್ಮ ಹಿರಿಯರು ತೃಪ್ತರಾಗ್ತಾರ ಅನಿಸ್ತು. ಭೇದ ಕಾಣಿಸ್ಲಿಲ್ಲ. ಹೇಗದ ವಿಚಾರ ಮಾಡಿ. ಭೇದ ಕಾಣಿಸಲಿಲ್ಲ. ಸಂತ ಏಕನಾಥ ಶ್ರಾದ್ದದಲ್ಲಿ ಮಾಡಿದ ಸುಂದರ ಭೋಜನವನ್ನು, ಅತಿ ಮಧುರವಾದ ಭೋಜನವನ್ನು ಈ ಬಡ ಮಕ್ಕಳಿಗೆ ನೀಡಿದ. ಮಕ್ಕಳ ತಾಯಿ ತಂದೆಗಳಿಗೆ ಉಣಿಸಿದ. ಎಷ್ಟು ಆನಂದ ಆಗಿತ್ತು ಆತನಿಗೆ. ಆ ಬಳಿಕ ಬೇರೆ ಆಹಾರ ತಯಾರು ಮಾಡಿ ಊರು ಹಿರಿಯರನ್ನ ಕರೆದ. ಅವರಂದರು, ನಿಂದೆಲ್ಲ ತಪ್ಪಿ ಹೋಗಿದೆ. ಕೆಲಸಕ್ಕೆ ಬರದ ಜನರಿಗೆ ಊಟ ನೀಡಿದೆ, ನಾವ್ಹೆಂಗೆ ಬರೋಣ ಅಂದರು. ಅವ ಅಂದ, ನಮ್ಮ ಪೂರ್ವಜರೇ ಉಂಡಾರ, ಹೋಗ್ರಿ ಅಂದ. ನಮ್ಮ ಹಿರಿಯರು ಉಂಡಾರ, ನೀವು ಬರ್ರಿ ಬೇಕಾದ್ರೆ ಬಿಡಿ ಅಂತ. ಹೆಂಗಿರ್ಬೇಕು ನೋಡೋ ದೃಷ್ಟಿಕೋನ, ಹೇಗೆ ನೋಡ್ತಾರ. ನಮ್ಮದು ಹೆಂಗೆ ದೃಷ್ಟಿ, ಅವ್ರದ್ದು ಹೆಂಗೆ ದೃಷ್ಟಿ ಹೇಳಿ. ನಮ್ಮದು ಹೆಂಗಿರ್ತದೆ? ಈಗ ಒಂದು ಮನ್ಯಾಗ
ಅವ ಪತಿ ಮೊದಲು ಉಣಬೇಕು, ಆ ಬಳಿಕ ಹೆಂಡತಿ ಉಣ್ಬೇಕು. ಇದು ಯಾವ ಲೆಕ್ಕ? ಮನ್ಯಾಗ ಇಬ್ರು ಕೂಡೇ ಬದುಕ್ತಾರೆ, ಪರಸ್ಪರ ಕೂಡ 100 ವರ್ಷ ಇರಬೇಕಾಗ್ತದೆ. ಎಂಥದ್ರಾಗ ಅವ್ರ ಕಡಿಮೆ ಇವ್ರ ಹೆಚ್ಚ ಅಂತ ಮಾಡುವ ದೃಷ್ಟಿಕೋನ ಎಲ್ಲೇ, ಎಲ್ಲರೂ ಪೂರ್ವಜರ ರೂಪ ಅಂತ ತಿಳ್ಕೊಂಡಂಥ ಏಕನಾಥನ ಅದ್ಭುತ ದೃಷ್ಟಿಯಲ್ಲೇ. ಮನ್ಯಾಗ ಕೂಡಿ ಊಟ ಮಾಡ್ತಾರೇನು? ಈಗ ಬ್ರಿಟಿಷರದು ನೋಡಿ ಕಲ್ತಿರ್ಬೇಕು. ಏನು ಮಜಾದಾಗಿರ್ತಾರೆ ಯುರೋಪಿಯನ್ರು, ಅಮೇರಿಕನ್ರು, ಆನಂದವಾಗಿರ್ತಾರೆ. ನಮ್ಮಲ್ಲೇನಿಲ್ಲ, ಎಲ್ಲ ಆದ ಬಳಿಕ ಅವ್ರು ಆದ ಬಳಿಕ ಅವರೆಲ್ಲ ಉಂಡು ಹೋಗಬೇಕು. ಆ ಬಳಿಕ ರಾತ್ರಿ ಯಾವಾಗೋ ಬಂದು ಉಣ್ಬೇಕು. ಅಟೋ ತಕ ದಾರಿ ಕಾಯ್ಕೋತ ಅಕಸ್ಮಾತ್ ಉಂಡ್ರು ಅವರು ಬರೋದ್ರಾಗ ದೊಡ್ಡ ಜಗಳ. ಏನು ಅಂದ್ರೆ ಇವರೇ ಶ್ರೇಷ್ಠ, ಇವ್ರ ಕನಿಷ್ಠ. ಈ ಭಾವ ಇತ್ತು ಅಂದ್ರೆ ಅದ್ಯಾವ ದರ್ಶನದ ಅನುದರ್ಶನ ಎಲ್ಲಿ ಆಗ್ತದೆ? ನೋಡಬೇಕು. ಸಹಜ ಅದರ ಅರ್ಥ ಅವರು ಉಣಬೇಕು ಉಣಬಾರ್ದಲ್ಲ ನಾ ಹೇಳೋದು. ಒಳಗೆ ಭಾವದಲ್ಲ, ಮೊದಲನ ನಾನು ಶ್ರೇಷ್ಠ ಅಂತ ಒಳಗೇನು ಹೊಕ್ಕದ ಅದು. ಯಾರು ಶ್ರೇಷ್ಠ? ಹೆಣ್ಣು ಮಕ್ಕಳು ಶ್ರೇಷ್ಠವೋ ಗಂಡು ಮಕ್ಕಳು ಶ್ರೇಷ್ಠ? ಮಕ್ಕಳು ಶ್ರೇಷ್ಠರೋ ಅಥವಾ ತಾಯಿ ತಂದೆಗಳು ಶ್ರೇಷ್ಠರು? ಯಾರು ಶ್ರೇಷ್ಠರು? ಯಾರೂ ಶ್ರೇಷ್ಠರಲ್ಲ. ಒಳಗಿರುವ ಆತ್ಮ ಶ್ರೇಷ್ಠದ. ಅದನ್ನು ನೋಡಿದರೆ ಏನಿಲ್ಲ, ಸುಮ್ಮನೆ ಮ್ಯಾಲ ಭೇದ ಕಾಣಿಸ್ತದೆ. ಒಳಗೆ ಹೊಕ್ಕು ನೋಡಿದರೆ ಆತ್ಮ ದರ್ಶನ ಉಂಟಾಗ್ತದೆ. ಆ ದರ್ಶನ ಮಾಡಿಕೊಂಡವರಿಗೆ ದಾರ್ಶನಿಕರು ಅಂತ ಕರೀತಾರೆ. ಅಂಥವರ ಜೀವನ ಹೆಂಗಿರ್ತದಂದ್ರೆ ನ ವಿಜುಗುಪ್ಸತೆ ತತಃ ನ ವಿಜುಗುಪ್ಸತೆ. ಇಂಥ ಸಂತರು ಜ್ಞಾನಿಗಳು ಯಾರನ್ನೂ ತಿರಸ್ಕಾರ ಮಾಡೋದಿಲ್ಲ, ಯಾರನ್ನೂ ತಿರಸ್ಕರಿಸೋದಿಲ್ಲ, ಯಾರನ್ನೂ ಅವಹೇಳನ ಮಾಡೋದಿಲ್ಲ. ಎಲ್ಲರನ್ನ ಆ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅಂಥ ಮಹಾನುಭಾವರವರ ಯಾರನ್ನ ಎತ್ತೋದು, ಯಾರನ್ನ ಇಡುವುದು. ನ ವಿಜುಗುಪ್ಸತೆ, ತಿರಸ್ಕಾರ ಮಾಡೋದಿಲ್ಲ. ಎಷ್ಟು ಚಂದ ಶಬ್ದ ಬಳಸ್ಯಾರ. ನ ವಿಜುಗುಪ್ಸತೆ, ಜುಗುಪ್ಸಾ ಬರೋದಿಲ್ಲ. ನಮಗೆ ಹಂಗಾಗೋದಿಲ್ಲ. ಜುಗುಪ್ಸ ಬಡವರನ್ನ ಕಂಡ್ರೆ ಒಂಥರ, ಬಡವರಿಗೆ ಶ್ರೀಮಂತರನ್ನ ಕಂಡ್ರೆ ಅವ್ರಿಗೊಂಥರ, ಎಲ್ಲರೂ ಅವರೇ. ಅಜ್ಞಾನಿಗಳನ್ನು ಕಂಡ್ರೆ ಸುಜ್ಞಾನಿಗಳಿಗೆ ಒಂಥರ ಮೈಯಾಗಿ ಏರಕ್ಕೆ ಶುರುವಾಗ್ತದೆ. ಅವರನ್ನು ಕಂಡ್ರೆ ಇವ್ರಿಗೊಂಥರ ತಿರಸ್ಕಾರ. ಇದೆಲ್ಲ ಯಾಕೆ ಅಂದರೆ ನಾವು ನಮ್ಮ ಅಂತರಂಗದಲ್ಲಿ ಒಂದು ಸೂತ್ರದ ಅಂತ ಮರ್ತು ಬಿಟ್ಟೇವೆ ಅಷ್ಟೇ. ಬೇಕು ಒಂದಿಷ್ಟು ಅರಿವಾಗಿರಬೇಕು. ನಮ್ಮೊಳಗೆ ಬರೇ ನಾವಷ್ಟೇ, ಇದು ದೇಹ ಅಷ್ಟೇ ಇಲ್ಲ. ನಮ್ಮ ಒಳಗೆ ಬರೇ ಮನಸ್ಸಿನ ಭಾವನೆಗಳಷ್ಟೇ ಇಲ್ಲ. ಅದರ ಹಿಂದೆ ಒಂದು ಆತ್ಮಸೂತ್ರ. ಎಂಥ ಸೂತ್ರ ದರ್ಶನ ಮನುಷ್ಯನಿಗೆ ಉಂಟಾಯಿತು ಅಂದರೆ ಆತ ದಾರ್ಶನಿಕನಾಗ್ತಾನೆ. ಆತ ಎಲ್ಲವನ್ನ ಅನುಭವಿಸ್ತಾನೆ, ಎಲ್ಲವನ್ನ ಆತ ಪುರಸ್ಕರಿಸ್ತಾನೆ, ಗೌರವಿಸ್ತಾನೆ. ಪರಸ್ಪರಂ ಬೇಕು, ಅದು ಬೇಕು. ಗೌರವಿಸೋದು ಸುಮ್ಮನೆ ಈ ಜಗತ್ತು, ಇದರೊಳಗಿರುವಂಥ ಆತ್ಮವಸ್ತು. ನಿಮ್ಮನ್ನು ನೋಡಿ ಸಂತೋಷ ಆಗಬೇಕು ಮನುಷ್ಯನಿಗೆ, ಪರಸ್ಪರ ನೋಡಿ ಆನಂದ ಪಡಬೇಕು ಮನುಷ್ಯ. ಯಾಕೆ? ಬರೀ ದೇಹ ಅಲ್ಲ, ಒಳಗೊಂದು ಜ್ಯೋತಿ ಅದ, ಒಳಗೊಂದಿಷ್ಟು ಜ್ಯೋತಿ. ಯಾಕೆ ಜಗತ್ತಿನಲ್ಲಿ ಇಷ್ಟು ಕೋಲಾಹಲ, ಎಷ್ಟು ಬಡದಾಟ ಹೊಡೆದಾಟ? ಯಾಕೆ? ದರ್ಶನ ಇಲ್ಲ ಅಷ್ಟೆ. ಏನು ಅದ ಜಗತ್ತಿನಲ್ಲಿ ಅದು ಇಲ್ಲ. ಸುಮ್ಮನೆ ಮ್ಯಾಲಂತೇವಿ,
ಈಗ ನಾನು ವಿಭೂತಿ ಹಚ್ಚಿಕೊಂಡೆ, ಇನ್ನೊಬ್ಬ ಗಂಧ ಹಚ್ಚಿಕೊಂಡ, ಇನ್ನೊಬ್ಬ ಕುಂಕುಮ ಹಚ್ಚಿಕೊಂಡ, ಮತ್ತೊಬ್ಬ ಭಂಡಾರ ಹಚ್ಚಿಕೊಂಡ, ಇಲ್ಲೇನು ಇನ್ನೊಬ್ಬ ಅಂಗಾರ ಹಚ್ಚಿಕೊಂಡ. ಏನು ಹಚ್ಚಿಕೊಂಡು ಇದೇನು ಹಚ್ಚಿಕೊಂಡೇವಿ ಅದಕ್ಕೆ ಬಹಳ ಮಹತ್ವ ಕೊಟ್ಟು ನಾವು ಬೇರೆ ಆಗಿಬಿಟ್ಟು ಎಲ್ಲ ಬೇರೆ ಬೇರೆ. ನಮ್ಮದು ವಿಭೂತಿ ಅವ್ರದ್ದೊಂದು ಬೇರೆನೆ, ಕುಂಕುಮದವ್ರದ್ದೊಂದು ಬೇರೆ. ಅವ್ರು ನೋಡಿದ್ರೆ ಅವರು ಹೊಂದ್ಕೋತಾರೆ, ಇವ್ರು ಹೊಂದ್ಕೋತಾರೆ. ಅವ್ರ ಅರಿಶಿಣ ಹಚ್ಚಿಕೊಂಡು ಅವ್ರದ್ದೊಂದು ಬೇರೆ. ಇಲ್ಲೇನು ಎಷ್ಟು ಭಿನ್ನ. ಇವೆಲ್ಲ ಹಚ್ಚಿಕೊಂಡಿದ್ದು ಇದು ಹೋಗ್ತಾವನ್ನೋದೇ ಗೊತ್ತಾಗಲ್ದಷ್ಟೇ. ಏನರೇ ಹಚ್ಚಿಗೋ ಮನುಷ್ಯನೇ ಒಳಗೆ ಹಚ್ಚಿಕೊಳ್ಳಾರ್ದ ನೀನದೆಯಲ್ಲ, ಅದು ಬಹಳ ದೊಡ್ಡದದ. ಏನು ಹಚ್ಚಿಕೊಳ್ತಿ ಹೇಳು? ಆತ್ಮಕ್ಕೇನು ಹಚ್ತೀಯ? ಸುಮ್ಮನೆ ಮ್ಯಾಲ ಒಂದಿಷ್ಟು ಇರಬೇಕು, ಹಚ್ಕೋಬಾರ್ದಂತೆಲ್ಲ ಹೇಳೋದು, ಮಸ್ತ್ ಹಚ್ಕೊಳ್ಳೋದು. ಆದರೆ ಗುಂಪು ಮಾಡ್ಕೋಬಾರ್ದು ಅಷ್ಟೆ, ಗುಂಪು ಮಾಡ್ಕೋಬಾರ್ದು. ಎಲ್ಲದೇ ಭಗವಂತನೇ, ಒಳಗಿರೋದೆಲ್ಲ ಜ್ಞಾನದ ಪ್ರಕಾಶ್, ಆತ್ಮವಸ್ತು. ಭೇದ ಭೇದ ಮ್ಯಾಲ ಭೇದ, ಒಳಗಿರೋದು ಸತ್ಯದ ಏಕತಾ. ತತಃ ನ ವಿಜುಗುಪ್ಸತೆ. ಆದ್ದರಿಂದ ಯಾವುದನ್ನು ಯಾವುದೇ ಕಾರಣಕ್ಕಾಗಿ ಅವಹೇಳನ ಮಾಡಬೇಡ, ಅವಹೇಳನ ಮಾಡಬೇಡ. ನೀನು ತಿರಸ್ಕಾರದಿಂದ ನೋಡಬೇಡ. ಮಾಡಿಲ್ಲೇನು? ಇಷ್ಟು ವರ್ಷಗಳ ಕಾಲ ಜಗತ್ತಿನಲ್ಲಿ ನಾವೇನು ಮಾಡಿದೆ? ಅವರು ಕೆಂಪಿದ್ದವರು ಕಪ್ಪಿದ್ದವ್ರನ್ನ ತುಳಿದ್ರು ಅಂತ ಹೇಳ್ತೇವೆ. ಹಂಗೆ ತುಳಿದು ಬಿಟ್ಟು ದೊಡ್ಡವರು ಸಣ್ಣವ್ರನ್ನ ತುಳಿದ್ರು, ಇವ್ರನ್ನ ತುಳಿದ್ರು. ಎಲ್ಲ ಕಡೆ ತುಳಿದದ್ದಾತೆ ವಿನಃ ತಿಳಿದದ್ದಾಗಲಿಲ್ಲ ಅಷ್ಟೆ. ಎಲ್ಲದ ಹೇಳಿ, ಎಲ್ಲದ ಏನದ? ಈಗಿಷ್ಟೆಲ್ಲ ಹೂಗಳದಾವ ನೋಡ್ರಿ, ಎಷ್ಟು ಬಣ್ಣ, ಎಷ್ಟು ಆಕಾರ, ಎಷ್ಟು ವಾಸನೆಗಳು. ಆದರೆ ಒಂದಕ್ಕೊಂದು ಎಲ್ಲ ಕೂಡಿಸಿಡ್ರಿ, ಎಂದೂ ತಕರಾರು ಮಾಡಿ ನಾವು ಕೂಡುವುದಿಲ್ಲ ಅನ್ನೋದಿಲ್ಲ. ನಾವೆಲ್ಲ ಹೂಗಳೇ ಅಂತಿರ್ತಾವ. ನಮ್ದು ಹಂಗಲ್ಲ, ಕುಂತು ಬಿಟ್ಟೇವಿ ಅಂದ್ರೆ ಗುಂಪು ಶುರು ಮಾಡಿಬಿಡ್ತೇವೆ. ಎಷ್ಟು ಗುಂಪಾಗ್ಯಾವ ಜಗತ್ತಿನಾಗ. ಧರ್ಮದ ಗುಂಪಾಗ್ಯಾವ, ಮತಗಳ ಗುಂಪಾಗ್ಯಾವ, ಸಂಪ್ರದಾಯಗಳ ಗುಂಪಾಗ್ಯಾವ. ಎಲ್ಲ ಗುಂಪುಗಳನ್ನು ಅದನ್ನು ಭದ್ರಗೊಳಿಸೋ ಕೆಲಸ ನಡೆದದ ಜಗತ್ತಿನಾಗ. ಒಂದು ಕಾಲ ಬರ್ತದೆ, ಜಗತ್ತ ನಮ್ಮನ್ನು ಹೆಂಗೆ ತೆಗೆದು ಹಾಕಿಬಿಡ್ತದೆ. ಅವಾಗ ಯಾವುದು ಉಳಿತದೆ? ವಿಶ್ವ ತೆಗೆದು ಹಾಕಿ ಬಿಡ್ತದೆ, ಯಾವುದು ಉಳಿಯೋದಿಲ್ಲ. ಸುಮ್ಮನೆ ಒಂದು ಭೂಕಂಪ ಆದರೆ ಹೆಂಗಂಗರೆ ಆಗಿರ್ತದೆ. ಅಕಸ್ಮಾತ್ ಸೂರ್ಯ ಒಂದು ಸ್ವಲ್ಪ ಸಮೀಪ ಬಂದರೆ ಉರ್ಯಾಕೆ ಶುರುವಾಗ್ತದೆ ಜಗತ್ತು. ಭೂಮಿ ಇನ್ನೊಂದು ಸ್ವಲ್ಪ ನಡೀತು ಅಂದ್ರೆ ಎಲ್ಲ ಹೋಗೇ ಬಿಟ್ಟಿರ್ತದೆ. ಎಂಥ ಅದ್ಭುತವಾದಂಥ ಭೂಮಿಯೊಳಗೆ ಬದುಕುವ ಅವಕಾಶ ಸಿಕ್ಕದ ಮನುಷ್ಯನೇ ತಿಳಿದು ಬದುಕಬಾರದೇನು? ಹಾಡ್ಕೋತ ಬದುಕಬೇಕು, ಕುಣಿತಾ ಬದುಕಬೇಕು, ಯೋಚನೆ ಮಾಡ್ಕೋತ ಬದುಕಬೇಕು, ಜಗತ್ತನ್ನು ನೋಡಿ ಸಂತೋಷ ಪಡ್ಕೋತ ಬದುಕಬೇಕು. ಉಣ್ಣಾಕದ ತಿನ್ನಾಕದ ಬೇಕಾದಷ್ಟು ಭೂಮಂಡಲದಲ್ಲದ. ಇದನ್ನೆಲ್ಲ ಬಿಟ್ಟುಕೊಟ್ಟು ಬರೀ ಬಡದಾಡೋದೇನದ? ಅದರಾಗ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಹೇಳಿ? ಎಲ್ಲ ಎಲ್ಲದರ ಹಿಂದೆ ಒಂದು ಆತ್ಮದ ಸೂತ್ರ. ಎಷ್ಟು ಗುರು ಮಾತನ್ನ ಹೇಳ್ತಾನೆ, ಎಷ್ಟು ಚಲೋ ಮಾತು. ನಾವು ಹೆಂಗೆ ಬದುಕಬೇಕು ಈ ಜಗತ್ತಿನಾಗ, ನಾವು ಹೆಂಗೆ ಬದುಕಬೇಕು ಅದನ್ನು ಹೇಳ್ತಾನೆ. ಇದಕ್ಕೆ ಬಹಳ ಮಹತ್ವ ಅಲ್ಲ, ಇದು ಬದಲಾಕೋತಿರ್ತದೆ. ಇದರ ಆಕಾರ ಭಿನ್ನ ಭಿನ್ನನೂ ಆಗ್ತದೆ. ಇದು ಮಹತ್ವದ್ದಲ್ಲ, ಒಳಗಿರೋ ಸೂತ್ರ ಬಹಳ ಮಹತ್ವದ್ದು, ಒಳಗಿರುವ ಆತ್ಮ ಬಹಳ ಮಹತ್ವದ್ದು. ಇಂದ ನೀವು ಮನೆಗೆ ಹೋಗ್ರಿ, ನಿಮ್ಮ ಮನ್ಯಾಗ ನಿಮ್ಮವರು ನಿಮ್ಮ ಮಕ್ಕಳು ಸುಮ್ಮನೆ ನೋಡ್ರಿ, ಒಂದು ದೃಷ್ಟಿಲೇ ಇಲ್ಲಿ ತಕ ನೋಡಿದ್ದ ಬೇರೆ. ಎಂದು ಹೋಗಿ ಸ್ವಲ್ಪ ನೀವು ಸುಮ್ಮನೆ ನೋಡಿ, ಈ ದೇಹದ ಒಳಗೆ
ಒಂದು ಆತ್ಮ ಚೇತನ. ಸುಮ್ಮನೆ ಭಾವನಾ ಮಾಡಿ, ಈ ದೇಹದೊಳಗೊಂದು ಸುಂದರ ಆತ್ಮ ಚೇತನ. ಆ ಬಳಿಕ ಏನು ಅದ ಹೇಳಿ? ಆ ಬಳಿಕ ತಿರಸ್ಕಾರ ಮಾಡೋದೆಲ್ಲೇ, ಪುರಸ್ಕಾರ ಮಾಡೋದೆಲ್ಲೇ, ಎಲ್ಲವೂ ಮರೆಯಾಗಿ ಒಂಥರ ಸಮಾಧಾನ ಉಂಟು. ನೋಡಿದಾಗ ಸಮಾಧಾನ. ಅತ್ತೆ ಅಂತ ನೋಡೋದಲ್ಲ, ಸೊಸೆ ಅಂತ ನೋಡೋದಲ್ಲ, ಮಾವಂತ ನೋಡೋದಲ್ಲ, ಅಳಿಯ ಅಂತ ನೋಡೋದಲ್ಲ, ಸುಮ್ಮನೆ ಒಂದು ಮಣೆ. ಇದು ಮಣಿಗಳ ಸೂತ್ರ, ಇದರೊಳಗೆ ಒಂದು ಸುಂದರ ಆತ್ಮಸೂತ್ರ. ಆ ಭಾವ ದೃಷ್ಟಿಯಿಂದ ನೋಡಿಬಿಟ್ರೆ ಮನೆಯೊಳಗೆ ಎಷ್ಟು ಸಂತೋಷ ಉಂಟಾಗ್ತದ.